ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗಾಯತ್ರಿ. ನಾನಿವತ್ತು ತವಾ ಫಿಶ್ ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ತುಂಬಾ ರುಚಿಯಾಗಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ನಾನು ಹೇಗೆ ಮಾಡಿದ್ದೀನಿ ಅಂತ. ಬನ್ನಿ ನೋಡೋಣ ತವಾ ಫಿಶ್ ಫ್ರೈಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ. ಈ ಫಿಶ್ ಹೆಸ್ರು ಏನಂದರೆ ರೂಪ್ ಚಂದನ್ ಅಂತ ಈ ಫಿಶ್ ಹೆಸರು. ತವಾ ಫ್ರೈ ಮಾಡೋಕ್ಕೆ ಈ ಫಿಶ್ಶು ತುಂಬಾ ರುಚಿಯಾಗಿರುತ್ತೆ. ನಾನು ಈ ಫಿಶ್ನ ಒಂದು 4 ಸಲ ತೊಳ್ಕೊಂಡಿದ್ದೀನಿ, ಎಲ್ಲ ನೀಟಾಗಿ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬೌಲಲ್ಲಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಈ ಬೌಲ್ಗೆ ನಾನು 3 ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾನು 3 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿನ. ಈಗ ನಾನು ಧನಿಯಾ ಪುಡಿ 1.5 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ಧನಿಯಾ ಪುಡಿ 1.5 ಸ್ಪೂನ್ ಹಾಕ್ಕೊಳ್ತೀನಿ. ನೀವು ಈ ರೀತಿ ಮಾಡಿ, ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಈ ರೀತಿ ಮಾಡಿ, ತುಂಬ ರುಚಿಯಾಗಿರುತ್ತೆ ತವಾ ಫಿಶ್ ಫ್ರೈ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 4 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರನೂ ಅಷ್ಟೇ, ಇನ್ನೊಂದು ಚೂರು ಬೇಕಂದರೆ ಸ್ವಲ್ಪ ಹಾಕ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಡಿಮೆ ಅನ್ನಿಸ್ತು, ಅದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ನಾನು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ನಾವು 1 ಸ್ಪೂನು ಮೆಣಸು ಪೌಡ್ರ್ ಹಾಕ್ಕೊಳ್ಳೋಣ. ಸ್ಪೈಸಿ ಆಗಿರುತ್ತೆ. 1 ಸ್ಪೂನ್ ಮೆಣಸು ಪೌಡ್ರ್ ಹಾಕ್ಕೊಳ್ಳೋಣ. ನಿಂಬೆ ರಸ 2 ನಿಂಬೆಹಣ್ಣ ನಾನು ರಸ ತೆಗೆದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೇಕಿದ್ರೆ ನೀವು ಎಳ್ಳು ಹಾಕ್ಕೊಬೋದು, ಕ್ರಿಸ್ಪಿ ಆಗಿರುತ್ತೆ. ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು, ನಿಮ್ಗೆ ಇಷ್ಟ ಆದರೆ ಹಾಕ್ಕೊಳ್ಬೋದು. ಒಂಚೂರು ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ನೀರು ಥರ ಕಲಿಸ್ಕೊಳ್ಳೋದು ಬೇಡ, ಒಂದು ಸ್ವಲ್ಪ ಗಟ್ಟಿಗಿರಬೇಕು ಮಸಾಲೆ. ನೀರು ಥರ ಎಲ್ಲ ಕಲಿಸ್ಕೊಬೇಡಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು, ಖಾರ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ಗಟ್ಟಿಯಾಗಿದೆ, ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನೋಡಿ, ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೈಯೆಲ್ಲ ನಿಮ್ಗೆ ರೂಢಿ ಇಲ್ಲ ಅಂದರೆ ಉರಿ ಬರ್ಬೋದು. ಅದನ್ನು ಸ್ವಲ್ಪ ಸೋಪ್ ಹಾಕಿ ಕೈ ವಾಶ್ ಮಾಡ್ಕೊಂಬಿಡಿ, ಅವಾಗೇನು ಉರಿ ಬರಲ್ಲ ಕೈ. ಇವಾಗ ನಾನು ಮೀನೆಲ್ಲ ತೊಳೆದಿಟ್ಕೊಂಡಿದ್ನಲ್ಲ, ಆ ಮೀನಿಗೆಲ್ಲ ಉಪ್ಪು ಖಾರ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಹಚ್ಕೊಳ್ಬೇಕಾಗುತ್ತೆ, ಚೆನ್ನಾಗಿ ಹಚ್ಕೊಳ್ಬೇಕು ಈ ರೀತಿ. ಇಲ್ಲಿ ಒಳಗಡೆ ಫಿಶಲ್ಲಿ ಹೋಲಿದೆಯಲ್ಲ, ಅಲ್ಲೂ ಹಚ್ಕೊಳ್ಳಿ ನೀಟಾಗಿ. ಆವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ, ತಿನ್ನೋಕ್ಕೂ ರುಚಿಯಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ ಫಿಶ್ಶು. ಎಲ್ಲ ಹಚ್ಬಿಟ್ಟು ಎಲ್ಲ ಮೀನಿಗೂ ಇದೇ ರೀತಿ ಮಸಾಲೆಗಳು ಹಚ್ಕೊಳ್ಳೋಣ. ನೋಡಿ, ಈ ರೀತಿ. ನಿಮ್ಗೆ ಖಾರ ಬೇಕಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ಕೆಲವರು ಹುಣಸೆಹಣ್ಣು ಹಾಕ್ತಾರೆ, ನಿಂಬೆಹಣ್ಣು ಬದಲು ಹುಣಸೆಹಣ್ಣು ಹಾಕ್ತಾರೆ. ನೀವು ಹಾಗೂ ಮಾಡ್ಬೋದು ಬೇಕಾದರೆ. ನೋಡಿ, ಇವಾಗ ಎಲ್ಲ ಮೀನುಗಳಿಗೂ ನಾನು ಉಪ್ಪು ಖಾರ ಎಲ್ಲ ಹಚ್ಕೊಂಡಿದ್ದಾಯಿತು. ಇವಾಗೆಲ್ಲ ಇಲ್ಲಿ ಇಟ್ಟಿದ್ದೀನಿ ನೋಡಿ. ನೋಡಿ, ಎಲ್ಲ ಮೀನಿಗೂ ನಾವು ಹಚ್ಕೊಂಡಿದ್ದಾಯಿತು. ಈ ರೀತಿ ನೀವು ಫ್ರೀಝರಲ್ಲಿ ಬೇಕಾದರೂ ಇಡ್ಬೋದು. ಒಂದು 20 ನಿಮಿಷ ಇಟ್ಟರೆ ಸಾಕು ಫ್ರೀಝರಲ್ಲಿ. ಸ್ವಲ್ಪ ಗಟ್ಟಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ನಾನು ಹಾಗೆ ಇಟ್ಟಿದ್ದೀನಿ, ಫ್ರೀಝರಲ್ಲಿ ಇಟ್ಟಿಲ್ಲ. ಸ್ಟವ್ ಹಚ್ಕೊಂಡು ನಾನು ತವಾ ಇಟ್ಕೊಂಡಿದ್ದೀನಿ. ತವಾ ಮೇಲೆ ನಾವು ಮಸಾಲೆ ಹಚ್ಚಿರೋ ಮೀನೆಲ್ಲ ಒಂದೊಂದೇ ಮೀನುಗಳನ್ನೆಲ್ಲ ಹಾಕಿಟ್ಕೊಳ್ತಾ ಇದ್ದೀನಿ ಈ ರೀತಿ. ಈಗ ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ, ಈಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಬೆಂದ್ಕೊಳ್ಬೇಕೀಗ. ಮೀನು ಚೆನ್ನಾಗಿ ಬೇಯಬೇಕು. ನಾವು ಒಂದು ಪ್ಲೇಟ್ ತೊಗೊಂಡು ಮುಚ್ಚಿಬಿಡೋಣ. ಸಿಮ್ಮಲ್ಲೇ ಬೇಯಿಸ್ಕೊಳ್ಳೋಣ. ಸಿಮ್ಮಲ್ಲೇ ಬೇಯಿಸ್ಕೊಂಡ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಮೀನು. ಇವಾಗ ಪ್ಲೇಟ್ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಒಂದು ಸೈಡ್ ಬೆಂದಿದೆ. ಎಲ್ಲ ತಿರುಗಿಸೋಣ ಇವಾಗ ಮೀನುಗಳನ್ನ. ನೋಡಿ, ಈ ರೀತಿ ಎಲ್ಲ ತಿರುಗಿಸಿ ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ಹಾಕ್ಕೊಳ್ಬೇಕು. ಎಲ್ಲ ಮೀನುಗಳನ್ನ ಹಿಂಗೆ ತಿರುಗಿಸಿ ಹಾಕ್ಕೊಳ್ಳೋಣ. ಮತ್ತು ನಾವು ಇನ್ನೊಂದು ಸೈಡ್ ಬೇಯಬೇಕಲ್ಲ, ಮುಚ್ಚಿ ಒಳಗಡೆ ಓಪನ್ ಮಾಡೋಣ ಪ್ಲೇಟು. ನೋಡಿ, ಇವಾಗೆಲ್ಲ ಫಿಶ್ ಎಲ್ಲ ಚೆನ್ನಾಗಿ ಬೆಂದಿದೆ. ಮೀನು ಸ್ಮೂತಾಗಿ ಚೆನ್ನಾಗಿ ಬೆಂದಿದೆ, ಚೆನ್ನಾಗಾಗಿದೆ. ನೋಡಿ, 2 ಸೈಡು ಚೆನ್ನಾಗಿ ಬೆಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಮಾಡೋದು ಅಂದ್ಬಿಟ್ಟು, ಏನೇನು ಮಸಾಲೆ ಹಾಕ್ತೆ ಅಂತ ತವಾ ಫಿಶ್ ಫ್ರೈಗೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಹಾಕಿ ಹೇಳಿ.
ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕೋದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.